ಹಾಯ್. ಹಾಯ್. ನಿತ್ಯ ಅಂದ್ರೆ ನೀವೇನಾ? ಹೌದು, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಮನೇಲಿ ಫೋಟೋ ತೋರ್ಸಿದ್ರು, ಬಟ್ ಲೈವ್ ಆಗಿ ನಿಮ್ಮನ್ನ ಇವತ್ತೇ ನೋಡ್ತಾ ಇರೋದು. ಮನೇಲಿ ಹುಡ್ಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರು, ಅದಕ್ಕೆ ನಾನೇ ಬಂದ್ ಮಾತಾಡ್ಕೊಂಡು ಹೋಗುವ ಅಂತ ಬಂದೆ. ಅಂದ್ರೆ ದೊಡ್ಡ ಬಿಸ್ನೆಸ್ ಅಂತೇನಿಲ್ಲ, ಜೀವನಕ್ಕಾಗುವಷ್ಟು ಮಾಡ್ಕೋತಾ ಇದೀವಿ. ಹಾಗಿದ್ರೆ ನಿಮ್ದು ಏನ್ ಬಿಸ್ನೆಸ್? ಈ ನಾರ್ಮಲ್ ಪೀಪಲ್ಗೆಲ್ಲ ನಮ್ ಬಿಸ್ನೆಸ್ ಅರ್ಥ ಆಗಲ್ಲ, ಸ್ವಲ್ಪ ಕಾಂಪ್ಲಿಕೇಟೆಡ್. ಮತ್ತೆ ಪ್ರಾಫಿಟ್ ಗೆಲ್ಲ ತಿಂಗ್ಳಾನ್ಗಟ್ಟೆ ಕಾಯ್ಬೇಕಂತಿಲ್ಲ. ಮಧ್ಯಾಹ್ನ ಇನ್ವೆಸ್ಟ್ ಮಾಡಿದ್ರೆ ಸಂಜೆನೆ ಪ್ರಾಫಿಟ್ ತೆಗಿಬಹುದು. ಅಂದ್ರೆ ಶೇರ್ ಮಾರ್ಕೆಟ್? ಒಂಥರ ಶೇರ್ ಮಾರ್ಕೆಟ್ ಇದ್ದಂಗೆ. ಅಲ್ಲಿ ಕಂಪ್ನಿ ಶೇರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಾವಿಲ್ಲಿ ನಂಬರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ. ನಂಬರ್ಸ್ ಮೇಲ? ಅದ್ ಯಾವ ತರ? ಇವಾಗ ರಾತ್ರಿ ಮಲ್ಕೊಂಡಿರ್ತೀನ, ಅವಾಗ ಕನ್ಸಲ್ಲಿ ಒಂದ್ ಹಾವು ನನ್ನನ್ನು ಓಡಿಸ್ಕೊಂಡ್ ಬರ್ತಾ ಇರತ್ತೆ. ಬೆಳಿಗ್ಗೆ ಎದ್ದಾಗ ಅದೇ ಕನ್ಸ್ನಿಟ್ಕೊಂಡು ಹಾವುಗೆ 7, ಮನುಷ್ಯಂಗೆ 6, 76 ನಂಬರ್ಗೆ ಮಧ್ಯಾಹ್ನ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಂಜೆ 9,000 ರೂಪಾಯಿ ಪ್ರಾಫಿಟ್ ಬರುತ್ತೆ ನಮ್ ಬಿಸ್ನೆಸ್ ಅಲ್ಲಿ. ಏನು 100 ರೂಪಾಯಿಗೆ 9,000 ಪ್ರಾಫಿಟ್? ಅಷ್ಟು ಈಸಿ ಅಲ್ಲ ಪ್ರಾಫಿಟ್ ತೆಗಿಯೋದು. ಬರೀ 76 ನಂಬರ್ಗೆ ಹಾಕಿದ್ರೆ ಮಾತ್ರ ಆಗ್ಲಿಲ್ಲ, ಉಲ್ಟಾ 67ಕ್ಕೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಓ ಹೌದಾ? ಡೈಲಿ ಕನ್ಸಲ್ ಬಂದಿರೋ ನಂಬರ್ ಮೇಲೆ ನಾವ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ? ಹಾಗೇನಿಲ್ಲ. ಇವಾಗ ನ್ಯೂಸ್ ಪೇಪರ್ ಫ್ರಂಟ್ ಪೇಜ್ ಅಲ್ಲಿ ಯಾವ್ದಾದ್ರು ದೊಡ್ಡದಾಗಿ ನಂಬರ್ ಬಂದಿರುತ್ತೆ ನೋಡು, ಅದ್ರ ಮೇಲೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಲ್ಲಾಂದ್ರೆ ನಿನ್ ಫ್ರೆಂಡ್ಸ್ ಯಾವ್ದಾದ್ರು ಹೊಸ ಗಾಡಿ ತಗೊಂಡಿರ್ತಾರಲ್ಲ, ಆ ರಿಜಿಸ್ಟ್ರೇಷನ್ ನಂಬರ್ ಮೇಲೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹಿಂಗೆ ಗೆಸ್ ಮಾಡ್ಕೊಂಡು ಯಾವ ನಂಬರ್ ಮೇಲೆ ಬೇಕಿದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಓ ನೈಸ್. ಸರಿ, ಇವಾಗ ನಂಬರ್ ಮೇಲೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು? ಎಲ್ಲಾ ಕಡೆ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಲ್ಲ. ಮುಂಚೆಲ್ಲ ಈ ಪಾನ್ ಶಾಪ್, ಟೀ ಶಾಪ್ ಅಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಆಗ್ತಾ ಇತ್ತು. ಇವಾಗೆಲ್ಲ ಸಾಫ್ಟ್ವೇರ್ ಆಪ್ಸ್ ಎಲ್ಲ ಬಂದಿದ್ಯಂತೆ. ಈ ಬಿಸ್ನೆಸ್ಗೆಲ್ಲ ಪರ್ಮಿಷನ್ ಇದೆಯಾ? ಪರ್ಮಿಷನ್ಸ್ ಎಲ್ಲ ಏನು ಬೇಕಂತಿಲ್ಲ. ಮುಂಚಿನ ಕಾಲದಿಂದನೂ ಹಾಡ್ಕೊಂಡ್ ಬರ್ತಿದಾರ, ಇಲ್ಲಿ ತನಕನೂ ಏನ್ ಸಮಸ್ಯೆ ಆಗಿದ್ದಿಲ್ಲ. ಹಾಗಿದ್ರೆ ಈ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಇರುತ್ತೆ ಅಲ್ವಾ? ನೋಡಿ ಇವ್ರೆ, ಬಿಸ್ನೆಸ್ ಅಂದ್ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಈ ತಿಂಗಳು ಸ್ವಲ್ಪ ಲಾಸ್ ಅಲ್ಲೇ ನಡೀತಿದೆ. ಸಂಘದಲ್ಲಿ ಬೇರೆ 3 ಲಕ್ಷ ಸಾಲ ಆಗಿದೆ. ನೀವೇನ್ ಹೆದರ್ಬೇಡಿ, ಮುಂದಿನ ತಿಂಗಳು ಒಂದ್ ಒಳ್ಳೆ ಕನ್ಸ್ ಮೇಲೆ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ರಿಕವರಿ ಮಾಡ್ತೆ. ಸರಿ, ಹಂಗಿದ್ರೆ ನಾನ್ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಮಾತಾಡಿ ನನ್ ನಿರ್ಧಾರ ಏನಂತ ತಿಳಿಸ್ತೀನಿ. ಸರಿ. ಅಯ್ಯೋ ದೇವ್ರೆ, ನಾವು ಓಸಿ ಆಡೋದು ಗೊತ್ತಾಯ್ತಾ ಇವಳಿಗೆ? ಇವ್ರೆ, ನಾನ್ ಅವಾಗ್ಲೇ ಹೇಳ್ಬೇಕು ಅನ್ಕೊಂಡೆ. ನಂಗೂ ನಿನ್ನ ರಾತ್ರಿ ಒಂದ್ ಕನ್ಸ್ ಬಂದಿತ್ತು. ಆ ಕನ್ಸಲ್ಲಿ 2 ಹಕ್ಕಿ ಒಟ್ಟಿಗೆ ಹಾರ್ತಾ ಇತ್ತು. ಆ ನಂಬರ್ ಯಾವ್ದಂತ ನೀವು ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ ಸಂಘದ ಸಾಲ ಎಲ್ಲ ತೀರ್ಸ್ಕೊಳ್ಳಿ, ಸರಿನಾ? ಹೊರಟಿರುವ ನಸುಕಿನಲಿ